ಇದೇ ಸುಗುಣ ನಿಮ್ಮೂರು? ಓನೇ ವಿಜಿ, ಇದೇ ಊರು ನಮ್ಮದು. ಏನು ಮಾಡ್ತೀಯ? ಅಯ್ಯೋ ಬಾರಮ್ಮ ಹೋಗಿ ಪೋಸ್ಟ್ ಮ್ಯಾನ್ನ ಕೇಳ್ಕೊಂಬನ. ದುಡ್ಡು ಬೇಡ, ಏನು ಬೇಡ ಕಣಪ್ಪ, ನನ್ನ ಗಂಡನ ಬಿಡಿಸಪ್ಪ, ನಿನ್ನ ಕೇಸ್ ವಾಪಸ್ ತಗೊಂಡು ಅಂತ ಪೋಸ್ಟ್ ಮ್ಯಾನ್ ಕೇಳೋಣ ಬಾ. ಪೋಸ್ಟ್ ಮ್ಯಾನ್ ಕೇಳ್ಕೊಂಡು ಆಮೇಲೆ ಮಂತಕ್ಕೆ ಹೋಗೋಣ ಬಾರೇ ವಿಜಿ. ಅಯ್ಯೋ ಏನು ಮಾಡೋದೇ? ಅಯ್ಯೋ ದೇವ್ರಿ, ನಮ್ಗಂತೂ ಒಂದ್ರ ಮೇಲೊಂದು ತೊಂದರೆ. ಈ ಊರಿಗೆ ಕಾಲು ಇಕ್ಕಬಾರ್ದು ಅಂತ ಅನ್ಕೊಂತೀನಿ ಕಣೆ ವಿಜಿ, ಆದರೆ ಮತ್ತೆ ಬರೋಂಗಾಗುತ್ತೆ. ಈ ಊರಿಗೆ ಬರಲೇಬಾರ್ದು ಅಂತ ಹೋಗ್ತೀನಿ, ತಿರ್ಗಾ ಬರೋಂಗಾಗುತ್ತೆ. ಯಾವುದಾದ್ರೂ ಒಂದು ಬರ್ತಾನೇ ಇರ್ತವೆ. ಏನು ಮಾಡೋದು? ಅಮ್ಮಂಗಾಗೈತೆ ಹೋಗತ್ತ. ಹೋಗಿ ಕೇಳೋಣ ಬಾ ಪೋಸ್ಟ್ ಮ್ಯಾನ್. ಅವ್ನು ಯಾರು ನೋಡೋಣ ಪೋಸ್ಟ್ ಮ್ಯಾನ್. ಒಳ್ಳೆ ಮಾತಿಂದನೇ ಕೇಳು ಸುಗುಣ. ಹಣ ಬಿಡಿಸ್ಕೊಡ್ರಣ, ನಾನು ಪ್ರೆಗ್ನೆಂಟ್ ಕಂಡ್ರಣ ಅಂತ ಹೇಳಿ ಕೇಳಮ್ಮ. ವರ್ಷವನ್ನು ಬಿಡಬೇಕಂದ್ರೆ ಇವರು ಕೇಸ್ ವಾಪಸ್ ತಗೋಬೇಕು, ಇಲ್ಲಾಂದ್ರೆ ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋಗ್ಬೇಕು ಕಣೆ. ಏನು ಮಾಡೋದು ಬಾ, ಹೋಗೋಣದಿಲ್ಲ. ಪೋಸ್ಟ್ ಮ್ಯಾನ್ ಏನಂತನೋ ಏನೋ. ನಮ್ಮೂರಿಗಿನ್ನ ದೊಡ್ಡ ಕಣೆ ನಿಮ್ಮೂರು, ಭಾಳ ಚೆನ್ನಾಗೈತಪ್ಪ. ಎಲ್ಲ ಮನೆಗಳೆಲ್ಲ ಜಾಸ್ತಿ ಇದ್ದಾವೆ ಅಲ್ವೇನಿ, ದೊಡ್ಡೂರು ಥರ ಕಾಣಿಸ್ತಾ ಐತೆ. ದೊಡ್ಡವ್ರೆ ಬಾ. ಏನಕ್ಕೆ ಬರೀ ಮೋಸನೇ ತುಂಬೈತಿ ಊರಲ್ಲಂತೂ. ಇಲ್ಲಷ್ಟಿರೋ ಕಚಡ ಜನ, ಹೊಟ್ಟೆ ಉರುಕ್ರು ಜನ ಇನ್ಯಾವ ಊರಾಗೂ ಇಲ್ಲ ಕಣೆ. ನಮ್ಮೂರಾಗ ಹೆಂಗೋ ಇರ್ತಾರೆ ಜನ, ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ಇಲ್ಲೊಂಥರ ಜನ ಕಣೆ, ಯಾರ ನಮ್ಮ ಮುಂದೆ ಹೋದ್ರೆ ಸಹಿಸ್ಕೊಂಬಲ್ಲ, ಯಾರನ್ನ ಚೆನ್ನಾಗಿದ್ರು ಸಹಿಸ್ಕೊಂಬಲ್ಲ. ಇಂಥ ಊರಾಗಳು ಜನ ನಾನು ಎಲ್ಲೂ ನೋಡಲಿಲ್ಲ. ಬಾ, ಮಸ್ತಾಗೈದ ಮನೆಗಳೇನ, ಎಲ್ಲ ಹೊಟ್ಟೆ ಉರ್ಕೊಂಬರೇ ಇರೋದು. ಇವ್ರಂತೂ ಮಾತಾಡ್ಸಿದ್ರು ಮಾತಾಡಲ್ ಕಣೆ. ನಮ್ಮ ಭಾವನು ನಮ್ಮ ಅಕ್ಕ ಅವ್ರದ್ದೇ ಒಂಥರ. ಅವ್ರನ್ನ ಯಾಕೆ ಮಾತಾಡ್ಸಕ್ಕೆ ಹೋಗ್ತೀಯಾ? ಇವಾಗ ಪೋಸ್ಟ್ ಮ್ಯಾನ್ ತಾನೇ ಕಂಪ್ಲೇಂಟ್ ಕೊಟ್ಟಿರೋದು. ಹೋಗೋರ್ನ ಕೇಳಿದ್ರೆ ಅವ್ರು ಯಾವುದು ತಗೊಂತೀವಿ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ನೀನು ಅವ್ರನ್ನ ಯಾಕೆ ಮಾತಾಡ್ಸಕ್ಕೆ ಹೋಗ್ತೀಯಾ? ಅಷ್ಟೇ ಕಣೆ ಸುಗುಣ. ಅವ್ರೇನಾನ ವಾಪಸ್ ತಗೊಂಡ್ರೆ ಸುಮ್ಮನೆ ಹಿಂಗೆ ಹೋಗೋದೇನೆ. ಮನೆ ತಕ್ಕೆ ಹೋಗಲ್ಲ ನಾನು. ಅಲ್ಲಿಗೆ ಹೋಗೋಕ್ಕೆ ಬೇಜಾರ ಕಣೆ. ನಮ್ಮ ಮನೆಗೆ ಹೋಗಕ್ಕೆ ನನಗೆ. ಏನು ಮಾಡ್ತೀಯ? ಎಲ್ಲ ಒಂದೊಂಥರ ದೃಷ್ಟಿಗೆ ನೋಡ್ತಾರೆ ನಮ್ಮನ್ನು, ಒಂಥರ ಕೀಳಾಗಿ ನೋಡ್ತಾರೆ. ಯಾಕಂದರೆ ಅವರೆಲ್ಲ ನಮ್ಮ ಬಾವರು ಸ್ವಲ್ಪ ಚೆನ್ನಾಗಿದ್ದಾರೆ ಕಣೆ. ಹೊಲಗಿಲ್ಲ ತಗೊಂಡಿದ್ದಾರೆ, ತೋಟ ಐತೆ, ಅವ್ರದ್ದು ಕಾರ್ ಐತೆ. ಅದಕ್ಕೆ ಅವ್ರು ನೋಡಿ ಒಂದು ಸ್ವಲ್ಪ ನಮ್ಮ ಅತ್ತೆ ಮಾವ ಅವ್ರಿಗೆ ಬೆಲೆ ಗೌರವ ಕೊಡ್ತಾರೆ, ನಮಗೆ ಬೆಲೆ ಗೌರವನೇ ಕೊಡಲ್ಲ ಕಣೆ. ಇದೇ ಕಣೆ ಪೋಸ್ಟ್ ಆಫೀಸು, ಕೇಳೋಣ. ಕೇಳಿ ಮಾತಾಡ್ಸು. ಅಣ್ಣ ನಾನು ಪ್ರೆಗ್ನೆಂಟ್ ಇದ್ದೀನಿ ಕಣಣ್ಣ, ಇವಾಗ ನನ್ನ ಗಂಡನ ಜೈಲಿಗೆ ಹಾಕಿದ್ರೆ ನನ್ನ ಯಾರಣ್ಣ ನೋಡ್ಕೊಂತಾರೆ, ನನ್ನ ಮುಖ ನೋಡಬೇಡ, ನನ್ನ ಹೊಟ್ಟೆಗಳು ಪಾಪ ಮುಖ ನೋಡೋಣ ಅಂತ ಹೇಳಿ ಕೇಳ್ಕೊ ಸ್ವಲ್ಪ. ಅವ್ರಿಗೂ ಸ್ವಲ್ಪ ಕರುಣೆ ಬರುತ್ತೆ. ಯಾರ ಸವಾಸನೂ ಬೇಡ ಕಣೆ. ನಮ್ಮ ಪ್ರವಿ ಮನೆಯೊಳಗೆ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿ ತಡಿ. ನಾನು ಹೋದ್ಮೇಲೆ ಐದವ ಗ್ರಾಚಾರ. ಅವ್ರ ಮಾಮ ಬೇರೆ ಬರಲಿ, ಸರಿಯಾಗಿದ್ದಾವೆ ಗ್ರಾಚಾರ ಅವನಿಗೆ. ಅಲ್ಲ ನೋಡಿ ಎಷ್ಟು ಮೋಸ ಮಾಡಿ ಅವನು ಹಾಸ್ಕೊಂಡು ಸ್ಕಾಲರ್ಶಿಪ್ಪಿಗೆ ಅಂತ ಕೊಟ್ಟಿರೋದು. ನನಗೆ ಹೆಂಗೋ ನಮ್ಮ ಮನೆಯವ್ರನ್ನ ಇದು ಮಾಡೋಕ್ಕೆ ಹೋದಾಗ, ಮಾತಾಡ್ಸಕ್ಕೆ ಹೋದಾಗ ಗೊತ್ತಾಯಿತು. ಇವಾಗ ಹೆಂಗಪ್ಪ ಮಾತಾಡ್ಸೋದು? ಸರ್, ಪೋಸ್ಟ್ ಮ್ಯಾನ್ ಸರ್, ಸರ್, ಪೋಸ್ಟ್ ಮ್ಯಾನ್ ಸರ್. ಇವನೇ ಕಣೆ ಸುಗುಣ ಫೋನಲ್ಲಿ ನೋಡಿದ್ದು. ಅಯ್ಯಯ್ಯಯ್ಯ, ಕಾಲು ನೋಡಿ ಹೆಂಗೇನೆ ಸೆಡೆಗಳಾಗಿವೆ, ಕೈ ಕಾಲು ಸೆಡೆಗಳಾಗಿವೆ, ಮಕ್ಕ ನೋಡಂಗೆ ದಬ್ಬಿಗೈತಿ. ಹೇಳಿ, ಏನಾಗಬೇಕು? ಅಣ್ಣ, ನನ್ನ ಗಂಡನ್ನ ಅರೆಸ್ಟ್ ಮಾಡಿಸಿದ್ರಲ್ಲ ಕಂಪ್ಲೇಂಟ್ ಕೊಟ್ಟು. ಅವ್ರ ಹೆಂಡ್ತಿ ನಾನು ಮೊನ್ನೆ ದಿನ ಅರೆಸ್ಟ್ ಮಾಡಿಸಿದ್ರಲ್ಲ ನನ್ನ ಗಂಡನ್ನ, ಅದಕ್ಕೆ ಕೇಳಕ್ಕಂತ ಬಂದಿದೆ. ಯಾಕಣ್ಣ, ಏನು ಮಾಡಿದ್ರಣ್ಣ ನನ್ನ ಗಂಡ? ಅವರು ನನಗೆ ಎಲ್ಲೋದ್ರು ತುಂಬ ಟಾರ್ಚರ್ ಕೊಡೋರು. ನೀನು ಮೋಸ ಮಾಡಿದ್ಯಾ, ನೀನು ಯಾಕೆ ಮೋಸ ಮಾಡಿದೆ, ಹಂಗೆ ಹಿಂಗೆ ಅಂತ ಹೇಳಿ ನನಗೆ ತುಂಬಾ ಕೆಲಸ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ತುಂಬ ಅವರು ತೊಂದರೆ ಮಾಡೋರು ನನಗೆ. ಅದಕ್ಕೇ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅವರೇ ಸೈನ್ ಹಾಕ್ಬಿಟ್ಟು ಇವಾಗ ಸುಮ್ಮನೆ ಈ ಥರ ನೀನು ಮೋಸ ಮಾಡಿದ್ಯಾ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡಿದ್ರೆ ಅನ್ನೋದು ಹಿಂಗಮ್ಮ ಸುಮ್ಮನೆ ಬಿಡಲಿ? ಅಣ್ಣ ಪ್ಲೀಸ್ ಕಣಣ್ಣ, ಏನೋ ಅನಿವಾರ್ಯ ಆಗೈತೆ. ಅದು ನನ್ನ ತಮ್ಮ ಅವ್ನು ಸುಳ್ಳು ಹೇಳಿ ಹಾಕಿಸ್ಬಿಟ್ಟಿದ್ದಾನೆ. ಅವನಿಗೆ ಊರಿಗೆ ಹೋದ್ಮೇಲೆ ಸರಿಯಾಗಿ ಹೇಳ್ತೀನಿ. ಅವ್ರಿಗೆ ಪಾಪ ಗೊತ್ತಿಲ್ವಲ್ಲ ಅಣ್ಣ, ಅದಕ್ಕೆ ಹಂಗೆ ಮಾತಾಡಿದ್ದಾರೆ. ಪ್ಲೀಸ್ ಅಣ್ಣ, ನಾನು ಇವಾಗ ಪ್ರೆಗ್ನೆಂಟ್ ಇದ್ದೀನಿ ಅಣ್ಣ. ನನ್ನ ಗಂಡ ಏನಾದ್ರೂ ಜೈಲಲ್ಲಿದ್ದರೆ ನನ್ನ ಯಾರಣ್ಣ ನೋಡ್ಕೊಂತಾರೆ? ನಾನು ನನ್ನ ಗಂಡ ಎಷ್ಟು ಚೆನ್ನಾಗಿದ್ವಿ ಅಣ್ಣ. ನನ್ನ ಗಂಡ ಜೈಲಿಗೆ ಹೋದ್ರೆ ನಾನು ಯಾರು ನೋಡ್ಕೊಂತಾರೆ ಹೇಳ್ರಿ? ನಮ್ಮ ಮನೇಲಿ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ, ನಮ್ಮ ಅಪ್ಪ ಇಲ್ಲ, ಗಂಡು ಮಕ್ಕಳಿಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೇ ಪ್ಲೀಸ್ ಅಣ್ಣ, ನಮ್ಮ ಮನೆಯವ್ರನ್ನ ಕೇಸ್ ವಾಪಸ್ ತಗೊಂಡು ರಿಲೀಸ್ ಮಾಡಿಸಿ ಅಣ್ಣ. ಪಾಪ ಅವಳ ಮುಖ ನೋಡಬೇಡ ಕಣಣ್ಣ ನೀನು. ಅವಳು ಹೊಟ್ಟೆಗಿರೋ ಮಗು ಮುಖ ನೋಡು ಪಾಪ. ಅವಳಿವಾಗ ಪ್ರೆಗ್ನೆಂಟು. ಅವ್ರದ್ದು ತಪ್ಪಿದೆ ಇದರಲ್ಲಿ. ಅವರೇ ಸೈನ್ ಹಾಕ್ಬಿಟ್ಟು ನನ್ನ ಮೇಲೆ ಅವ್ರ ಗಂಚಲ್ಲಿ ಮಾತಾಡ್ಬಿಟ್ರೆ ಸುಮ್ಮನೆ ಬಿಡ್ತಾರಾ? ಹೋಗಿ ಸುಮ್ಮನೆ ಯಾಕೆ ಬಂದಿಲ್ಲ? ನನಗೆ ತಲೆ ತಿಂತಾ ಇದ್ದಾರೆ, ನನಗೆ ಬೇರೆ ಬೇರೆ ಕೆಲಸ ಐತೆ. ಅದೇ ಅಕ್ಕಣ್ಣ ಹಾಗೆ ಹೇಳ್ತೀರಾ? ಅಣ್ಣ ಪ್ಲೀಸ್ ಕಣಣ್ಣ, ಕೇಸ್ ವಾಪಸ್ ತಗೊಳ್ರಣ್ಣ. ಇದೊಂದು ಸತಿ ಏನೋ ತಪ್ಪಾಗೈತೆ, ಅನಿವಾರ್ಯ ತಾನೆ. ಎಲ್ಲರೂ ಒಂದು ಸತಿ ತಪ್ಪು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಣ್ಣ. ಅವ್ರ ಪಾಪ ಅವ್ರು ಸೈನ್ ಹಾಕಿರೋದು ಗೊತ್ತಿಲ್ವಲ್ಲ.
ಗೊತ್ತಿದ್ರೆ ಅವ್ರು ಯಾಕಣ ಹಿಂಗೆ ಮಾತಾಡೋರು. ಅವರು ಯಾವತ್ತು ಬಂದೇ ಇಲ್ಲ ನನ್ನ ಊರಿಗೆ, ಯಾರು ಹಾಕಿರ್ತಾರೆ ಅಂತ ಹೇಳಿ ಅವರು ಇವರಲ್ಲೇನೋ ಮೋಸ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇನೆ. ಅಣ್ಣ ಯಾಕಣ್ಣ ನೀವು ಸುಮ್ಮನೆ ಅವ್ರನ್ನ ತಪ್ಪಾಗಿ ತಿಳ್ಕೊಂತೀರಾ? ಪ್ಲೀಸ್ ಕಣಣ್ಣ. ಅಣ್ಣ ನಿನ್ನ ಕಾಲಿಗೆ ಬೀಳ್ತೀನಿ ಕಣಣ್ಣ, ಇದೊಂದು ಸತಿ ಕೇಸ್ ವಾಪಸ್ ತಗೊಳ್ಳೋಣ. ನಾನು ವಾಪಸ್ ತಗೋಬೇಕು ಅಂತಂದರೆ ಕೇಸ ಹರ್ಷ ಅವ್ರು ಒಪ್ಪಬೇಕು ಮತ್ತು ಜಯಮ್ಮ ಅವ್ರು ಒಪ್ಪಬೇಕು. ಅವ್ರು ಒಪ್ಪಿದ್ರೆ ನಾನು ಕೇಸ್ ವಾಪಸ್ ತಗೊಳ್ತೀನಿ, ಸರಿನಾ? ಅವರು ನಮಗಿದ್ರಿಂದ ತೊಂದರೆ ಆಗೈತೆ ಅಂತೇಳಿ ಅವರು ನನ್ನ ಜೊತೆ ಸೇರಿಕೊಂಡು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಣ್ಣ ಹೋಗ್ಬಿಟ್ರೆ ಹೆಂಗಣ್ಣ? ಬಾರಣ್ಣ, ಏನಾದರೂ ಹೇಳು. ಹೇಳಿದ್ನಲ್ಲಮ್ಮ, ಅವ್ರನ್ನ ಕೇಳ್ಕೊಂಬನ್ನಿ. ಅವ್ರು ಒಪ್ಪಿದ್ರೆ ನಾನು ಕೇಸ್ ವಾಪಸ್ ತಗೊಳ್ತೀನಿ, ಸರಿನಾ? ಅಯ್ಯೋ ಇವಾಗ ಏನೇ ಮಾಡೋದು? ಅವರು ವಾಪಸ್ ತಗೋಬೇಕಂತೆ ಕೇಸು. ಅಯ್ಯೋ ದೇವ್ರೆ, ಇದು ಒಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ. ಇವಾಗ ನನ್ನ ಗಂಡನ ಹೆಂಗೆ ಬಿಡಿಸ್ಕೊಬರೋದು ಇವಳೆ ವಿಜಿ? ನನಗಂತೂ ಗೊತ್ತೇ ಆಗ್ತಾ ಇಲ್ಲ. ಇವನು ಪೋಸ್ಟ್ ಮ್ಯಾನ್ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಊರಲ್ಲಿ ನಿನಗೆ ಪರಿಚಯಸ್ಥರು ಯಾರು ಇಲ್ವಾ? ಊರಲ್ಲಿ ಯಾರು ದೊಡ್ಡವ್ರನ್ನೋರು ಯಾರು ಇಲ್ವಾ? ಅವ್ರ ಹತ್ರ ಹೋಗಿ ಕೇಳ್ಕೊ. ಹಿಂಗೆ ನನಗೆ ಈ ಥರ ಆಗ್ಬಿಟ್ಟೈತೆ, ಹಿಂಗೆ ನೀವು ಒಂದು ಸ್ವಲ್ಪ ನ್ಯಾಯ ಕೊಡಿಸ್ರಿ, ಏನೋ ಅನಿವಾರ್ಯ ಆಗೈತೆ ನನ್ನ ಗಂಡನಿಂದ, ಮತ್ತೆ ಈ ಥರ ತಪ್ಪಾಗದೆ ಇರೋ ಥರ ನಾನು ನೋಡ್ಕೊತೀನಿ ಅಂತ ಹೇಳಿ ಯಾರನ್ನ ದೊಡ್ಡವ್ರನ್ನ ಕೇಳು. ಅಯ್ಯೋ ದೊಡ್ಡವರು ಎಲ್ಲ ಇರಂತಾರೆ, ಕಣೆ ಮಾತಾಡೋದು. ಏನು ಮಾಡೋದು ಇವಾಗ? ಇವಾಗ ನಮ್ಮ ಮನೆಯವ್ರದ್ದೇ ತಪ್ಪಲ್ಲ. ಇವಾಗ ಸೈನ್ ಹಾಕಿದ್ರು ಅವರು ನಾನು ಹಾಕಿಲ್ಲ ಅಂತೇಳಿ ಗಲಾಟೆ ಮಾಡಿದ್ರಲ್ಲ. ಇವನು ಪ್ರವಿ ಮನೆಯಾಳ ಹಾಕ್ಸಿದ್ದಾನೆ ಅಂತ ಯಾರಿಗೆ ಗೊತ್ತು? ಅವನು ಹಾಕ್ಸಿರೋದವ್ನು ಪ್ರವಿ. ಅಯ್ಯೋ ನೋಡಿ, ನನ್ನ ತಮ್ಮನೇ ನನಗೆ ಎಷ್ಟು ಮೋಸ ಮಾಡಿಬಿಟ್ಟ ಅಲ್ಲ. ನೋಡಿ ಹೆಂಗೆ ಮೋಸ ಮಾಡಿಬಿಟ್ನಲ್ಲೇ ನಮಗೆ ನಮ್ಮ ತಮ್ಮ. ಅಲ್ಲ ಪ್ರವಿಗೆ ಬುದ್ಧಿ ಬೇಡವಾ? ಬಾ ಹೋಗಿ ಚೆನ್ನಾಗಿ ಬೈತೀನಿ ತಡಿ. ಅಲ್ಲ ಕಣೋ ಪ್ರವಿ, ಗೊತ್ತಾಗಲ್ವ ನಿಮ್ಮ ಅಕ್ಕನಿಗೆ ಮೋಸ ಮಾಡಿದ್ಯಾ ನೀನು? ಇನ್ನೂ ಅಂಥದ್ರಲ್ಲಿ ಅವ್ರು ಏನಾದರೂ ಅಂಥದ್ದು ಮಾಡಿಕೊಡು ಅಂದಾಗ ಇಲ್ಲ ಮಾಡ್ಕೊಡೋಕ್ಕಾಗಲ್ಲ ಅನ್ಬೇಕು. ಅಂಥದ್ರಲ್ಲಿ ಹಿಂಗೆ ಮಾಡಿಕೊಟ್ಟಿದ್ಯಲ್ಲ, ನೀನು ನಾಚಿಕೆ ಆಗಲ್ವ ಅಂತೇಳಿ ಬೈತೀನಿ ಸುಮ್ಮನಿರೋ ಅವನ್ನ ಪ್ರವೀನ. ಅಲ್ಲ ಗೊತ್ತಾಗಲ್ವ ಅವನಿಗೆ? ಅವ್ನು ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಾ ಇರೋದು. ಹೋಗತ್ಲಾಗಿ ಸುಮ್ಮನಿದ್ರು ಇರ್ಬೋದಾಗಿತ್ತು. ಹೋಗತ್ತಾ ನೀವು ಏನಾರು ನೋಡಿ ಮಾಡಿ ಹಾಕ್ಬೇಕಣೆ. ನೀವು ಇಬ್ರು ಸ್ವಲ್ಪ ಓದೋಕ್ಕಾಗಲ್ವ ಏನು ಎತ್ತ ಅಂತ ಹೇಳಿ? ನಮಗೇನು ಗೊತ್ತಿತ್ತೆ ಇವಳೆ ವಿಜಿ ಹಿಂಗಾಗುತ್ತೆ ಅಂತ ಹೇಳಿ? ನಮಗೇನು ಗೊತ್ತಿರಲಿಲ್ಲ ಬಿಡು. ಅತ್ಲಾಗೆ ಎಲ್ಲ ಒಳ್ಳೇದಾಗುತ್ತೆ ಬಿಡು. ಅವನು ನಮ್ಮಪ್ಪ ಇಲ್ಲ, ನೋಡ್ಗಂಡು ಮಕ್ಕಳು ಸೈನಾಕ್ಷಿ ಬರೋಕ್ಕೆ ಕೇಳವ್ರೆ, ನಮ್ಮ ಮನೆಯಾಗ ಯಾರೂ ಇಲ್ಲ ಅಂತ ಹೇಳ್ತಿದ್ದ. ಅದಕ್ಕೆ ನಮ್ಮಯ್ಯಪ್ಪ ತತ್ತರ ನಾನು ಇರಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳಿ ಅವ್ನು ಹೇಳೋದು ನೋಡಿ ನನಗೂ ಒಂಥರ ಕಳ್ಸುರುಕ್ಕಂತ. ನೋಡಿ ನಮ್ಮಪ್ಪ ಇಲ್ವಲ್ಲ, ನಮ್ಮಪ್ಪ ಇದ್ರೆ ನಮ್ಮನ್ನು ಹೆಂಗೆ ನೋಡ್ಕೊಂಬೋದಲ್ಲ ಅಂತ ಹೇಳಿ ಒಂದಿಟ್ಟು ಕಳ್ಸುರುಕ್ಕಂತ. ಅದಕ್ಕೆ ಹಾಕಪ್ಪ ಅಂತ ಹಾಕ್ಸಿದ್ದು. ಹಿಂಗೆ ಮಾಡ್ತಾನೆ ಎಂಬುದು ಗೊತ್ತಿರಲಿಲ್ಲ ಕಣೆ. ಇವಾಗೇನೇ ಮಾಡೋದು? ಅಯ್ಯೋ ದೇವ್ರೇ, ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನೇ ಹೋಗಿ ಕೇಳೋಣ ಬಾ ಮನೆಯಾಗಿ. ನನಗಂತೂ ಸುಮ್ಮನೆ ಒಳನ ಕೂಕೊಂಡು ಗುಳಂತಾಳ ನಮ್ಮಂಗೆ ಆಗ್ತೈತಿ. ನಾನೇನು ಹೋಗಿ ಸುಮ್ಮನೆ ಕೂಕೊಂಡು ಹೇಳ್ತೀನಿ. ಯಾರು ಎಷ್ಟು ಸುಮ್ಮನೆ ಇರ್ಸಿದ್ರು ಸುಮ್ಮನೆ ಇರಲ್ಲ, ಅಷ್ಟು ನನಗೆ ಸಂಕಟ ಆಗ್ತೈತಿ. ಅಯ್ಯೋ ದೇವ್ರೆ, ನನ್ನ ಗಂಡು ಇಲ್ಲದಕ್ಕೆ. ನನ್ನ ಗಂಡಿದ್ದಿದ್ರೆ ಇವತ್ತು ನನ್ನ ಒಂದನೇ ಕಣ್ಣೀರು ಹಾಕಿಸ್ತಾ ಇರಲಿಲ್ಲ. ಹಂಗೆ ನೋಡ್ಕೊಂಬರು. ಇವತ್ತು ಅವರೇ ಜೈಲಲ್ಲಿದ್ದಾರಲ್ಲಪ್ಪ. ಏನೇ ಮಾಡೋದು ವಿಜಿ? ನನ್ನ ಗಂಡ ಇಲ್ಲ ಕಣಿ. ಸುಮ್ಮನಿರು ಸುಗುಣ, ಅಳ್ಬೇಡ, ಸುಮ್ಮನಿರು. ನಿಮ್ಮ ಮನೆ ತಕ್ಕ ಹೋಗೋಣ ಬಾ. ನಿಮ್ಮ ಮನೆ ತಕ್ಕ ಹೋಗಿ ನಿಮ್ಮ ಮಾಮೂನು ಅದ್ಯಾರ ನಿಮ್ಮ ಬಾವ ಅಂದಲ್ಲ ಅವ್ರನ್ನೂ ಕೇಳು. ನಿಮ್ಮ ಅತ್ತೇನು, ನಿಮ್ಮ ಮಾಮೂನು, ನಿಮ್ಮ ಬಾವನು ಎಲ್ಲರನ್ನೂ ಕೇಳಿ ವಾಪಸ್ ತಗೊಳ್ರಿ, ಏನೋ ಆಗೋದಾಗೈತಿ ಅಂತ ಹೇಳು. ಅವ್ರೇನು ತಗೊಂತಾರೆ, ನಿಮ್ಮ ಮರೆ ಅಲ್ಲ, ಒಂದೇ ಮನೆಯಾಗಳಲ್ಲ ತಾಂಬ್ತಾರೆ. ಏನು ಮಾಡೋದು? ಅಲ್ಲ ಇವನು ಕೊಟ್ಟವ್ರು ಎಂತಿದ್ರು. ಇವನೇನು ಪೋಸ್ಟ್ ಆಫೀಸ್ನ ನಿಗ್ರು ಅಮ್ಮ ಒಣಗ್ಲು ಹಂಗೇನಿ. ಒಣಗ್ಲು ಕಡ್ಡೇಲಿ ಇದ್ದಂಗೆ ಇದ್ದಾನೆ ಹಂಗೇನಿ. ಅಯ್ಯೋ 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 ಹೆಂಗಿದ್ದಾನೆ ನೋಡು. ಮತ್ತು ಇಂಥವ್ರಿಗೆ ನಿಗ್ರು ಜಾಸ್ತಿ ಕಣೆ, ಸಣ್ಣಕ್ಕಿರೋರಿಗೆ. ಹಿಂಗೆ ಸಣ್ಣ ಕಡ್ಡಿಪ್ಲೆ ಹಿಂಗೆ ಇರ್ತಾರಲ್ಲ, ಇಂಥವ್ರಿಗೆ ನಿಗ್ರು ಜಾಸ್ತಿ. ನಮ್ಮಂಗೆ ದಪ್ಪ ಇರೋರಿಗೆ ನಾವು ಹೆಂಗೋ ಸುಮ್ಮನೆ ಇರ್ತೀವಿ ಅತ್ತ, ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವ್ರಿಗೆ ನಿಗ್ರು ಜಾಸ್ತಿ. ನಮ್ಮ ಪ್ರವಿ ಮಾಡಿರೋ ಬದುಕಿಗೆ ಇವತ್ತು ನಾವು ಎಷ್ಟು ಕಷ್ಟ ಅನುಭವಿಸ್ಬೇಕಾಗೈತೆ. ಅವ್ನಿಗೆ ಗೊತ್ತಿಲ್ದಲೆ ಸೈನ್ ಹಾಕ್ಸಿದ್ಕು ಇವ್ರು ಜೋರು ಮಾಡಿದ್ಕು ಟೇಷನ್ಗೆ ಹೋಗ್ಬಿಟ್ಟವ್ರೆ. ಇವಾಗ ಕೇಸು ವಾಪಸ್ ತಗೋಬೇಕಂದ್ರೆ ನಮ್ಮ ಭಾವನು ನಮ್ಮ ಮತ್ತೆ ಒಪ್ಪಬೇಕಂತೆ. ನಮ್ಮ ಭಾವನು ನಮ್ಮ ಮತ್ತೆ ಒಪ್ಪಿದ್ರೆ ಇವನು ಪೋಸ್ಟ್ ಮ್ಯಾನ್ ಒಪ್ತಾರಂತೆ. ಇದು ಹೆಂಗೈತಪ್ಪ ನೋಡಪ್ಪ, ಒಬ್ರಿಗೊಬ್ರು ಮಾತಾಡ್ಕೊಂಡಿರೋದು. ಇವಾಗ ಹೋಗ್ತೀನಿ ಮನೆ ತಕ್ಕ ಕೂತ್ಕೊಂಡು ಸುಮ್ಮನೆ ಹೊತ್ತು ಬಿಡ್ತೀನಿ ನಾನು. ನನಗಂತೂ ಯಾರ ಸಮಸ್ಯೆನೂ ಬೇಡ ಅನ್ನಂಗೆ ಆಗೈತೆ. ಅಯ್ಯೋ ನಾವೇನು ಕರ್ಮ ಮಾಡಿದ್ವಪ್ಪ ಅನ್ನಂಗೆ ಆಗುತ್ತೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.